ಚಿಕ್ಕಮಗಳೂರಿನಲ್ಲಿ ಮುಂದುವರೆದಿದೆ ಮಳೆಯ ಆರ್ಭಟ. ಜಿಲ್ಲೆಯ ಹಲವೆಡೆ ಭಾರೀ ಮಳೆಯಾಗಿದೆ, ಕೆರೆಕಟ್ಟೆಗಳು ಭರ್ತಿಯಾಗಿದ್ದಾವೆ. ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ, ಕೆರೆಕಟ್ಟೆಗಳು ಸಂಪೂರ್ಣವಾಗಿ ಭರ್ತಿಯಾಗಿದ್ದಾವೆ. ಜಿಲ್ಲೆಯ ಹಲವೆಡೆ ಈ ರೀತಿಯಾದಂತಹ ವಾತಾವರಣ ಕಂಡು ಬರ್ತಾ ಇದೆ. ಕಳಸಾಪುರ ವ್ಯಾಪ್ತಿಯಲ್ಲಿ ಭಾರೀ ಮಳೆ ಸುರಿದಿದೆ. ಒಂದೇ ಮಳೆಗೆ ತುಂಬಿ ಭರ್ತಿಯಾಗಿದೆ ತಿಮ್ಮಪ್ಪಯ್ಯನ ಕೆರೆ, ಗಾಳಿಹಳ್ಳಿ ಕೆರೆ. ರಸ್ತೆ ಮೇಲೆ ಉಕ್ಕಿ ಹರಿತಾ ಇದೆ ಹಳ್ಳದ ನೀರು. ಇನ್ನು ಹಳ್ಳದ ನೀರನ್ನು ನೋಡೋಕೆ ಜನಸಾಗರವೇ ಅಲ್ಲಿ ಸೇರಿದೆ. ಚಿಕ್ಕಮಗಳೂರು ತಾಲೂಕಿನ ಕಳಸಾಪುರ ಗ್ರಾಮ ಇದು. ನೋಡಿ, ಹಳ್ಳ ಕೊಳ್ಳಗಳು, ಕೆರೆ ಕಟ್ಟೆಗಳು ಭರ್ತಿಯಾಗಿದ್ದಾವೆ, ತುಂಬಿ ಹರಿತಾ ಇದ್ದಾವೆ. ತಿಮ್ಮಪ್ಪಯ್ಯನ ಕೆರೆ ಮತ್ತು ಗಾಳಿಹಳ್ಳಿ ಕೆರೆ ಇದು. ನೋಡಿ ನೀರು ಯಾವ ರೀತಿಯಾಗಿ ಹರಿತಾ ಇದೆ ಅಂಥೇಳಿ. ಇದನ್ನು ನೋಡಲಿಕ್ಕೆ ಜನಸಾಗರವೇ, ಬೇರೆ ಬೇರೆ ಕಡೆಗಳಿಂದ ಜನರು ಕೂಡ ಬರ್ತಾ ಇದ್ದಾರೆ. ಇಂತಹ ದೃಶ್ಯಗಳನ್ನು ನೋಡಿ ಒಂದು 2-3 ತಿಂಗಳಾಗಿತ್ತೇನೋ. ಬಟ್ ಈಗ ಸುರಿತಾ ಇರುವಂಥ ಮಳೆಯಿಂದಾಗಿ ಎಲ್ಲ ಕಡೆ ಕೆರೆಕಟ್ಟೆಗಳು ಭರ್ತಿಯಾಗಿದ್ದಾವೆ. ಕಳಸಾಪುರ ವ್ಯಾಪ್ತಿಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಸದ್ಯಕ್ಕೆ ವಾಹನ ಸಂಚಾರಕ್ಕೂ ಕೂಡ ಅಲ್ಲಿ ಅಡಚಣೆ ಆಗಿದೆ. ನೋಡಿ, ಒಂದೇ ಒಂದು ಮಳೆಗೆ ಗಾಳಿಹಳ್ಳಿ ಕೆರೆ ಮತ್ತು ತಿಮ್ಮಪ್ಪನ ಕೆರೆ ತುಂಬಿ ತುಳುಕ್ತಾ ಇದೆ. ಅಲ್ಲ ಈಗ ಆನ್ ಮಾಡಿರಾ ಅಲ್ಲ ಈಗ ಆನ್ ಮಾಡಿರಾ